ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚಾರ್ಕರ್. ಹೇಗಿದ್ದೀರೆಲ್ಲರೂ? ಇವತ್ತು 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ ಇದ್ದರೆ ಉಡುಪಿ ಮತ್ತು ಮಂಗಳೂರಿನ ಫೇಮಸ್ ರೆಸಿಪಿ ನೀರು ದೋಸೆ ಹೇಗೆ ಮಾಡೋದಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಈಸಿ ಮಾಡಲಿಕ್ಕೆ, ಅಷ್ಟೇ ಟೇಸ್ಟ್ ಕೂಡ ಇದೆ ಇದು. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ನಾನಿಲ್ಲಿ ನಿಮಗೆ ಹೇಳಿದಾಗೆ ಒಂದೇ 1 ಗ್ಲಾಸ್ ಅಕ್ಕಿಯಲ್ಲಿ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೇನೆ. ನೋಡಿ, ಬೆಳ್ತಿಗೆ ಅಕ್ಕಿದು. ನಾನಿದು ಶಾಪಿಂದ ತಂದಿದ್ದೇನೆ. ನೀವು ಬೇಕಿದ್ರೆ ರೇಷನ್ ಅಕ್ಕಿ ಬರ್ತದಲ್ವ, ರೇಷನ್ ಇದೆ, ಸೊಸೈಟಿದು, ಅದನ್ನು ಕೂಡ ಹಾಕ್ಬೋದು. ಅದರಲ್ಲಿ ಕೂಡ ನೀರು ದೋಸೆ ಒಳ್ಳೆಯದಾಗ್ತದೆ. ನಾನು ಇದನ್ನೀಗ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಫಸ್ಟಿಗೆ ನೋಡಿ, ಅರ್ಧ ಗಂಟೆ ಇದನ್ನು ನೆನೆಸಿಟ್ರೆ ಸಾಕಾಗ್ತದೆ. ನಾನೀಗ ರಾತ್ರಿ ಇದು ನಾಷ್ಟಕ್ಕೆ ಮಾಡ್ತಾ ಇದ್ದೇನೆ. ಹಾಗಾಗಿ 7 ಗಂಟೆಗೆ ಇದನ್ನು ನಾನು ನೆನೆಸಿಟ್ಟಿದ್ದೆ. ಈಗ 7:30 ಆಯಿತು. ಈಗ ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಇದನ್ನು ಜಾಸ್ತಿ ನೆನೆಸಬೇಕಂತ ಏನಿಲ್ಲ. ಈಗ ಬೆಳಿಗ್ಗೆಗೆ ತಿಂಡಿ ಮಾಡುವವರು ಬೇಕಿದ್ರೆ ರಾತ್ರಿಗೆ ಇದನ್ನು ನೆನೆಸಿ ಹಾಕಿಟ್ಟು ಬೆಳಿಗ್ಗೆಗೆ ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು. ಟೈಮ್ ಇಲ್ಲಾಂದರೆ ಹಾಫ್ ಆನ್ ಅವರ್ ಇದು ನಮಗೆ ಸೋಕ್ ಮಾಡಿದರೆ ಸಾಕಾಗ್ತದೆ ಫ್ರೆಂಡ್ಸ್. ಇನ್ನಿದನ್ನು ನಾನೊಂದು 5-6 ಸಲ ಚೆನ್ನಾಗಿ ತೊಳೆದಿದ್ದೇನೆ. ಫಸ್ಟಿಗೆ ಬೇಕಿದ್ರೆ ತೊಳೆದುಕೊಳ್ಬೋದು ನೆನೆಸಿ ಹಾಕೋದಕ್ಕಿಂತ ಮೊದಲು, ಅಥವಾ ನೆನೆಸಿ ಹಾಕಿ ಆದ ನಂತರ ಕೂಡ ಚೆನ್ನಾಗಿ ನಾವು ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ವಾಶ್ ಕೂಡ ಮಾಡ್ಬೋದು. ನಿಮಗೆ ಹೇಗೆ ಈಸಿ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ಈಗ ನಮಗೆ ನೋಡಿ ನೀರೆಷ್ಟು ಬೇಕು ಅಷ್ಟು ನೋಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ವಾ. ಫಸ್ಟಿಗೆ ಜಾಸ್ತಿ ಎಲ್ಲ ಹಾಕ್ಕೊಳ್ಳೋದು ಬೇಡ. ನಮಗಿದು ನೀರಾಗಬೇಕು, ಈ ನಾವು ಕಡ್ದಿಟ್ಟಂಥ ಹಿಟ್ಟು ನೀರಾಗಬೇಕು. ಬಟ್ ನಾವು ಕಡಿಯುವಾಗ ಏನು ಮಾಡ್ಕೊಳ್ವಾ, ಸ್ವಲ್ಪನೇ ನೀರು ಹಾಕಿ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಸ್ಮೂತ್ ಆಗಬೇಕಿದು. ತರಿಯಲ್ಲೇ ಇರಬಾರ್ದು. ತರಿ ಇದ್ರೆ ನೀರು ದೋಸೆ ಒಳ್ಳೆಯದಾಗೋದಿಲ್ಲ. ನಾನು ನಿಮಗೆ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ನೋಡಿ, ಇದೇ ರೀತಿ ಆಗಬೇಕಾಯ್ತಾ. ರಫ್ ಆಗಿ ಅಂದರೆ ಈ ತರಿಯಲ್ಲಿರುವ ಹಾಗೆ ಮಾಡಬೇಡಿ, ಆವಾಗ ನೀರು ದೋಸೆ ಒಳ್ಳೆಯದಾಗೋದಿಲ್ಲ. ಇನ್ನಿದಕ್ಕೆ ನಾವು ಮಿಕ್ಸಿ ಜಾರಿಗೆ, ಕಡ್ದಿಟ್ಟಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಆ್ಯಡ್ ಮಾಡ್ಕೊಳ್ಳುವ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳುವ, ಜಾಸ್ತಿ ಒಮ್ಮೆಲೆ ಹಾಕಬೇಡಿ. ಕಡಿಮೆ ಆದರೆ ಆ್ಯಡ್ ಮಾಡ್ಬೋದು ನಾವು, ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದೀಗ ದಪ್ಪ ಆಗಿದೆ, ಹಾಗಾಗಿ ಸ್ವಲ್ಪ ನೀರನ್ನು ಇನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಇನ್ನೊಂದು ಸಲ ನೋಡುವ ಇದು ಕರೆಕ್ಟ್ ಆಗಿದೆ ಅಂತ. ನೋಡಿ, ಇನ್ನು ಕೂಡ ಇದು ದಪ್ಪನೇ ಇದೆ. ಇನ್ನು ಕೂಡ ಈ ಒಂದು ಸೌಟಲ್ಲಿ ನಾನು 1 ಸೌಟ್ ನೀರನ್ನು ಇಲ್ಲಿ ಪುನಃ ಆ್ಯಡ್ ಮಾಡ್ತೇನೆ. ಈಗ ಇದು ಕರೆಕ್ಟ್ ಆಗಿದೆ. ನಾನು ಹೇಗೆ ಅಂತ ಹೇಳ್ತೇನೆ ನಿಮಗೆ. ನೀರಿದು ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಈ ಸೌಟಿದು ಬ್ಯಾಕ್ ಸೈಡಲ್ಲಿ ನೋಡಿದ್ರು ನೋಡಿ, ಎಲ್ಲ ಇಳಿದು ಹೋಗಬೇಕು. ಇದರಲ್ಲಿ ಇರಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಇಳಿದು ಹೋಗಬೇಕು. ಇಷ್ಟು ನೀರಾದರೆ ಸಾಕು. ನಾವೀಗ ಕಡ್ದಿಟ್ಟಂಥ ಹಿಟ್ಟು ಇಷ್ಟು ನೀರಾದರೆ ಸಾಕು. ತುಂಬ ನೀರು ಕೂಡ ಆದರೆ ಒಳ್ಳೆಯದಾಗೋದಿಲ್ಲ, ಏಳುವುದಿಲ್ಲ ಅದು. ನಾವು ಮಾಡಿದ ದೋಸೆ ಏಳುವುದಿಲ್ಲ. ಹಾಗೆ ದಪ್ಪ ಆದರೆ ಕೂಡ ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳುವ. ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದು ರೆಡಿ ಆಯಿತು. ಇನ್ನು ನಾವು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ನಾನಿಲ್ಲಿ ಇದು ಕಾವಲಿ ಅಂತ ಹೇಳ್ತಾರೆ. ಇದಕ್ಕೆ ಕಾವಲಿ ಇಟ್ಟಿದ್ದೇನೆ ನಾನು. ಬೇರೆ ಹೇಗೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ನಾನಿಲ್ಲಿ ನಾನ್ ಸ್ಟಿಕ್ ತವದಲ್ಲಿ ಮಾಡ್ತಾ ಇಲ್ಲ. ನಾನಿಲ್ಲಿ ಆಲಿವ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ನೀವು ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಅದನ್ನೇ ಯೂಸ್ ಮಾಡ್ಬೋದು. ಈ ಕಾವಲಿಯಲ್ಲಿ ಈ ಮಾಡ್ತೇವಲ್ಲ ನಾವು ದೋಸೆ, ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ತುಂಬಾ ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ. ನಾವು ನಾನ್ ಸ್ಟಿಕ್ಕಲ್ಲಿ ಮಾಡೋದಕ್ಕಿಂತ ಇದು ನಮಗೆ ಹೆಲ್ತಿಗೆ ಕೂಡ ಒಳ್ಳೆಯದು, ಹಾಗೆಯೇ ರುಚಿ ಕೂಡ ಒಳ್ಳೆಯದಾಗಿ ಆಗ್ತದೆ. ಒಳ್ಳೆ ಬಿಸಿ ಆಗಬೇಕು. ನೋಡಿ, ಈ ರೀತಿ ನಾನೀಗ ಹಾಕಿದೆ. ನೋಡಿ, ಒಳ್ಳೆ ಬಿಸಿಯಾಗಿದೆ. ಬಿಸಿಯಾದ ನಂತರನೇ ನೀವು ನೀರು ದೋಸೆಯನ್ನು ಹಾಕಿ ನೋಡಿ. ಒಂದೇ ಸೌಟಲ್ಲಿ 1 ದೋಸೆ ರೆಡಿ ಆಗ್ತದೆ. ಇಲ್ಲಿ ಫಸ್ಟಿಗೆ ಮಾಡುವವರಿದ್ದರೆ ಅಷ್ಟು ಕ್ಲಿಯರಾಗಿ ಮಾಡಲಿಕ್ಕೆ ಬರೋದಿಲ್ಲ. ಒಂದು 4-5 ಸಲ ಮಾಡುವಾಗ ಚೆನ್ನಾಗಿ ನಾನು ಮಾಡಿದ ಹಾಗೆ ಮಾಡಲಿಕ್ಕೆ ಆಗ್ತದೆ. ಇನ್ನಿದರ ಮುಚ್ಚಿಟ್ಟು ಒಂದು 20-25 ಸೆಕೆಂಡ್ಸ್ ಸಾಕು ದೋಸೆ ರೆಡಿ ಆಗಲಿಕ್ಕೆ. ನೋಡಿ, ರೆಡಿ ಆಗಿದೆ. ಈಗ ಇದನ್ನೀಗ ತೆಗೆದು ಬಿಡುವ. ತುಂಬಾ ಈಸಿ, ಒಮ್ಮೆ ಕಲಿತ್ರೆ ಮಾಡಲಿಕ್ಕೆ ಇದು. ಎಷ್ಟು ಚೆನ್ನಾಗಿ ಹೇಳ್ತಾ ಉಂಟು ನೋಡಿ. ಕೆಲವರು ಹೇಳ್ತಾರೆ ಕಾವಲಿಯಲ್ಲಿ ಏಳುವುದಿಲ್ಲ ಅಂತ ಹೇಳಿ. ಹಾಗೇನಾಗೋದಿಲ್ಲ, ಒಳ್ಳೆಯದಾಗ್ತದೆ. 1-2 ಸಲ ಆಮ್ಲೆಟ್ ಮಾಡ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಹೇಳ್ತದೆ. ನಾನು ಇದರಲ್ಲಿ ಆಮ್ಲೆಟ್ ಮಾಡ್ತೇನೆ. ಹಾಗೆಯೇ ಇದು ಫಿಶ್ ಫ್ರೈ ಕೂಡ ನಾನು ಇದರಲ್ಲಿ ಮಾಡ್ತೇನೆ ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಬೆಳಿಗ್ಗೆ ಕೆಲಸಕ್ಕೆಲ್ಲ ಹೋಗೋರು ಇರ್ತಾರಲ್ಲ, ಅಂಥವರಿಗೆಲ್ಲ ಇದು ಮಾಡಲಿಕ್ಕೆ ತುಂಬಾ ಈಸಿ, ಬೇಗ ಆಗ್ತದೆ. ಈಗ ನಾವು ನಾರ್ಮಲ್ ಉದ್ದಿನ ದೋಸೆ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಇದು ಹಾಗೇನಿಲ್ಲ, ಬೇಗ ನಾವು ಮಾಡಿ ಇದನ್ನು ಮುಗಿಸ್ಬೋದು. ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈಗ ಉಳಿದ ಎಲ್ಲ ನಾವು ನೀರು ದೋಸೆದು ಏನು ಹಿಟ್ಟುಂಟ ಅದನ್ನೆಲ್ಲ ಮಾಡಿ ಮುಗಿಸುವ. ನೋಡಿ, ಎಷ್ಟು ಬೇಗ ಆಗ್ತಾ ಉಂಟು ನೋಡಿ. ನಮಗೆ ರಾತ್ರಿ ಯಾವತ್ತೂ ಕೂಡ ನಾಷ್ಟನೇ ಬೇಕು, ಹಾಗಾಗಿ ನಾನು ಹೆಚ್ಚಾಗಿ ರಾತ್ರಿಗೆ ನೀರು ದೋಸೆನೇ ಮಾಡ್ತೇನೆ. ತುಂಬ ಈಸಿ ಆಗ್ತದೆ ನನಗೆ ಕೆಲಸ ಕೂಡ.
ಈಗ ನೋಡಿ ಒಂದೇ ಒಂದು ಗ್ಲಾಸ್ ಅಕ್ಕಿಯಲ್ಲಿ ಎಷ್ಟು ನೀರು ದೋಸೆ ರೆಡಿ ಆಯಿತು ನೋಡಿದ್ರಾ, ಎಷ್ಟು ಬೇಗನೆ ರೆಡಿ ಆಯ್ತಂತ. ಇದನ್ನು ನಾವು ಮಟನ್ ಕರಿ, ಚಿಕನ್ ಕರಿ, ಹಾಗೆಯೇ ಫಿಶ್ ಕರಿ ಇರ್ಬೋದು, ಚಟ್ನಿ, ಏನೂ ಇಲ್ಲ ಅಂದರೆ ತುಪ್ಪ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕೂಡ ಇದನ್ನು ತಿನ್ಬೋದು. ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಒಂದು ಸಲ ಮಾಡಿದರೆ ಪದೇ ಪದೇ ಮಾಡುವಂತ ಅನಿಸ್ತದೆ, ಯಾಕಂದರೆ ಬೇಗ ಆಗ್ತದೆ. ಮತ್ತು ಪದೇ ಪದೇ ಮಾಡಿ ತಿನ್ನುವಂತ ಅನಿಸ್ತದೆ, ಯಾಕಂದರೆ ಅಷ್ಟು ಟೇಸ್ಟ್ ಇರ್ತದೆ. ನೀವೊಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.